இன்றைக்கி மாமியோட வேலை பார்க்குற இன்னொரு லெக்சரரை பார்க்க போகிறோம். ஆஷா மேம். ஆஷா வந்து எல்லாம் நல்லா சமைப்பா. ஆஷா இது பிரியாணிலாம் பண்ணானா அப்படியே காலேஜே மடக்க கொண்டு வந்தானா. அதே பன்னீர் பரோட்டா என்ன பண்ணுவா. ಅದೇ ನೀ பண்ணிக்காம. ಹಲೋ ಮ್ಯಾಮ್. ಹಲೋ ಸರ್, ಇವತ್ತು ಪನ್ನೀರ್ ಪರೋಟ ಮಾಡ್ತಾ ಇದೀವಿ. ಚಿಲ್ಡ್ರನ್ಸ್ ಫೇವರೇಟ್. ಚಿಲ್ಡ್ರನ್ ಫೇವರೇಟ್. ಕರೆಕ್ಟ್. ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ನಾವು ಬೇರೆ ವೆರೈಟಿ ತೋರಿಸೋದಕ್ಕೋಸ್ಕರ ಸೊ ಒಂದು ನಾವು ಈಸಿ ಸಿಂಪಲ್ ಮೆಥಡ್ ವೆರಿ ಈಸಿಲಿ ವಿತ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಲೈಕ್ 10 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಮುಗಿಸೋ ಅಂತ ಕೆಲಸ ಇದು. ಸೊ ಅದಕ್ಕೆ ನಾವು ಈ ಪನ್ನೀರ್ ಪರೋಟಾನ ಈಸಿಯಾಗಿ ಮಾಡೋಂತ ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದೀನಿ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ಯೂಶಲಿ ನಾವು ಚಪಾತಿ ಹೇಗೆ ಹಿಟ್ಟು ಕಲಿಸ್ಕೊಳ್ತೀವೋ ಆ ರೀತಿ ಫಸ್ಟ್ ಹಿಟ್ಟು ಕಲಿಸ್ಕೊಳ್ಬೇಕು. ಇದು ಗೋಧಿ ಹಿಟ್ಟು, ಗೋಧಿ ಮತ್ತೆ ಸಾಲ್ಟ್ ಅಷ್ಟೇ, ಏನು ಹಾಕ್ಲಿಲ್ಲ, ಬೇರೆ ಏನು ಹಾಕ್ಲಿಲ್ಲ. ಗೋಧುಮೆ ಉಪ್ಪು. ಓಕೆ. ಸೊ ಅದನ್ನ ಫಸ್ಟ್ ನಾವು ಯೂಶಲಿ ಚಪಾತಿಗೆ ಹೆಂಗೆ ನಾವು ಹಿಟ್ಟು ಕಲಿಸ್ತೀವಿ ಅದಕ್ಕೆ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಓಕೆ. ಇವಾಗ ಪರೋಟ ಅಂದ್ರೆ ನಾರ್ಮಲ್ ಆಗಿ ರಫ್ ಆಗಿರುತ್ತೆ. ಸ್ಮೂತ್ ಆಗಿ ಬರಕ್ಕೆ ಏನು ಟಿಪ್ಸ್ ಮೇಡಮ್? ಸರ್ ಇದು ಡಿಪೆಂಡಿಂಗ್ ಅಪಾನ್ ನಾವು ಡೌ ಮೇಕಿಂಗ್ ಸರ್, ನಾವು ಹೆಂಗೆ ಹಿಟ್ಟು ಕಲಿಸ್ತೀವಿ ಸೊ ಅದ್ರ ಮೇಲೆ ನಮ್ಗೆ ಸಾಫ್ಟ್ ಆಗಿ ಬರುತ್ತೆ. ಸ್ವಲ್ಪ ನಾವು ಚಪಾತಿ ಹಿಟ್ಟು ನಾವು ಗಟ್ಟಿ ಕಲ್ಸ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಸ್ಟಫ್ ಮಾಡಿದ ತಕ್ಷಣ ಸೊ ಅದು ಹಾರ್ಡ್ ಆಗಿರುತ್ತೆ, ತಿನ್ಬೇಕಾದ್ರೆ ನಮ್ಗೆ ಹಾರ್ಡ್ ಆಗಿರುತ್ತೆ. ಸೊ ಇಫ್ ಯು ಮೇಕ್ ಡೌ ಸ್ವಲ್ಪ ಸಾಫ್ಟ್ ಆಗಿ ಸ್ವಲ್ಪ ಪಫಿ ಆಗಿದ್ರೆ ಸೊ ಸ್ಟಫ್ ಮಾಡಿದಾಗ ನಾವು ಬೇಯಿಸಿದಾಗ ಅದು ತುಂಬಾ ಸಾಫ್ಟ್ ಆಗುತ್ತೆ. ಸೊ ಯೂಶಲಿ ಇದು ನಾರ್ತ್ ಇಂಡಿಯನ್ಸ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಸೌತ್ ಇಂಡಿಯನ್ಸ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಚಪಾತಿ ನಾವು ಅಷ್ಟೊಂದು ಇಷ್ಟಪಡಲ್ಲ, ರೈಸ್ ಐಟಮ್ ಅಂದ್ರೆ ನಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ. ಬಟ್ ನಾವು ಪ್ರೆಸೆಂಟ್ ಜನರೇಷನ್ ಮಕ್ಕಳಿಗೆ ಈ ಪರೋಟ ಎಸ್ಪೆಷಲಿ ಪನ್ನೀರ್ ಅಲ್ಲಿ ಮಾಡೋದವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಇಟ್ ಇಸ್ ಆಲ್ಸೋ ಹೆಲ್ದಿ, ಆಲ್ಸೋ ಪ್ರೋಟೀನ್ ರಿಚ್ ಫುಡ್. ನಮ್ಗೆ ಒಂದು ಸಮಾಧಾನ ಆಗುತ್ತೆ, ಅಟ್ಲೀಸ್ಟ್ ಒಂದು ನೀಟಾಗಿ ಮನೆಯಿಂದ ಹೋಮ್ ಫುಡ್ ಪ್ರೋಟೀನ್ ಆಗಿ ಹೋಗಿರೋದು ನೀಟಾಗಿ ಅವ್ರಿಗೆ ಸೇರುತ್ತೆ. ಮತ್ತೆ ಇಷ್ಟಪಟ್ಟು ತಿಂತಾರೆ, ಫಸ್ಸಿ ಮಾಡಲ್ಲ ಮಕ್ಕಳು. ಗೋಧಿ ಇದೆ, ಪನ್ನೀರ್ ಇದೆ, ಸೊ ಕಂಪ್ಲೀಟ್ ಫುಡ್ ವಿ ಕ್ಯಾನ್ ಟೆಲ್. ಸರ್ ಈ ತರ ನಾನು ಜಲ್ದಿ ಆಗುತ್ತೆ, ಹಿಟ್ಟು ಕಲಿಸ್ಬಿಟ್ಟು ನೋಡಿ ಈ ತರ ನಾವು ಟಚ್ ಮಾಡಿದಾಗ ಸೊ ಇಟ್ ಶುಡ್ ಗೋ ಇನ್ಸೈಡ್. ಸೊ ಆ ಹದಕ್ಕೆ ಕನ್ಸಿಸ್ಟೆನ್ಸಿಗೆ ನಾವು ಇಟ್ಟು ಇಸ್ಕೊಬಿಟ್ಟು ಒಂದು 10 ಮಿನಿಟ್ಸ್ ಜಸ್ಟ್ ಯು ಕ್ಲೋಸ್ ಅಂಡ್ ಕೀಪ್ ಇಟ್ ಸೊ ದಟ್ ಅದೆಲ್ಲ ಹಂಗೆ ಇನ್ಫ್ಯೂಸ್ ಆಗಿ ಇದಾಗುತ್ತೆ. ಒಂದು ವೆಟ್ ಕ್ಲಾತ್ ಆಗ್ಲಿ ಅಥವಾ ಪ್ಲೇಟ್ ಆಗ್ಲಿ ಲೈಟಾಗಿ ಮುಚ್ಚಿಟ್ಬಿಟ್ಟು ಒಂದು 10 ಮಿನಿಟ್ಸ್ ನಾವು ಬಿಟ್ರೆ ನೀಟಾಗಿ ಸಾಫ್ಟ್ ಆಗಿ ಆಗುತ್ತೆ ಚಪಾತಿ. ಓಕೆ. ಸೊ ಅದು ಆಗೋ ಅಷ್ಟೊತ್ತಿಗೆ ಲೆಟ್ ಅಸ್ ಮೇಕ್ ದ ಸ್ಟಫ್ ಫಾರ್ ದಿ ಪನ್ನೀರ್ ಪರೋಟ. ಸೊ ನಾವು ಪನ್ನೀರ್ ಪರೋಟಾಗೆ ಏನೇನು ತಗೊಂಡಿದ್ದೀನಿ ಅಂದ್ರೆ ಈ ಪನ್ನೀರ್ನ ಗ್ರೇಟ್ ಮಾಡಿದ್ದೀನಿ. ಇದು 100 ಗ್ರಾಮ್ಸ್ ಇದೆ. 200 ಗ್ರಾಮ್ಸ್ ಪನ್ನೀರ್. ಸ್ವಲ್ಪ ಟೇಸ್ಟ್ಗೆ ಉಪ್ಪು, ಪೆಪ್ಪರ್. ಸೊ ಗ್ರೀನ್ ಚಿಲ್ಲಿ ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ, ಸೊ ಫಾರ್ ದಟ್ ಪೆಪ್ಪರ್. ಓಕೆ. ಅಂಡ್ ಲಿಟಲ್ ಬಿಟ್ ಕೊರಿಯಾಂಡರ್. ಕೆಲವರು ಆನಿಯನ್ ಇಷ್ಟಪಡ್ತಾರೆ, ಆ ಆನಿಯನ್ ಬೇಕಾಗಿರೋರು ಫೈನ್ ಚಾಪ್ಡ್ ಆನಿಯನ್ ಕೂಡ ಹಾಕೊಂಡು ದೇ ಕ್ಯಾನ್ ಮೇಕ್ ದ ಸ್ಟಫ್ ವಿತ್ ದಿಸ್ ಪನ್ನೀರ್. ಸೊ ಇಟ್ ಇಸ್ ಆಪ್ಷನಲ್. ಆನಿಯನ್ ಬೇಕಾಗಿರೋರು ಆನಿಯನ್ ಹಾಕಿ ಕೂಡ ಮಾಡಬಹುದು, ಬಟ್ ಇಟ್ ಶುಡ್ ಬಿ ಫೈನ್ಲಿ ಚಾಪ್ಡ್. ಓಕೆ. ಟೇಸ್ಟ್ಗೆ ಚೆನ್ನಾಗಿರುತ್ತೆ, ಆನಿಯನ್ ಹಾಕಿದ್ರು ಚೆನ್ನಾಗಿರುತ್ತೆ. ನಾನು 10 ಮಿನಿಟ್ಸ್ ಬಿಟ್ಟಾಗಿದೆ. ಸೊ ಸಾಫ್ಟ್ ಆಗಿ ನೋಡಿ ಸರ್, ಸೊ ಸಾಫ್ಟ್ ಆಗಿ ಬರುತ್ತೆ. ಸೊ ರೆಡಿ ಇದೆ. ಇದಕ್ಕೆ ಆಲ್ರೆಡಿ ನಾವು ಸ್ಟಫ್ ಪನ್ನೀರು ಒನ್ಸ್ ಅಗೇನ್ ಇದು ಪನ್ನೀರ್ ಜೊತೆಲಿ ನಾನು ಕೊತ್ತಂಬರಿ ಸೊಪ್ಪು, ಪೆಪ್ಪರ್, ಸಾಲ್ಟ್ ಅಷ್ಟೇ, ಇದೇನಿಲ್ಲ. ಗ್ರೇಟೆಡ್ ಪನ್ನೀರ್ 200 ಗ್ರಾಮ್ಸ್, ಒಂದು ಸ್ವಲ್ಪ ಒಂದು ಚಿಕ್ಕ ಕೊತ್ತಂಬರಿ ಸೊಪ್ಪು, ಒಂದು ಪೆಪ್ಪರ್, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್, ಮೆಳಗು, ಕೊತ್ತಂಬರಿ, ಉಪ್ಪು. ಓಕೆ. ಸೊ ಇವಾಗ ಜಸ್ಟ್ ಅದನ್ನ ಸ್ಟಫ್ ಮಾಡಬೇಕು. ಅದು ಹಿಟ್ಟನ್ನ ಒಂದು 10 ಮಿನಿಟ್ಸ್ ನಾವು ಸೆಪರೇಟ್ ಇಡ್ತೀವಲ್ಲ ಮೇಡಮ್, ಅದಕ್ಕೆ ಅದು ಏನಕ್ಕೆ ಮಾಡೋದು? ಅದು ಸರ್ ಅದು ಚೆನ್ನಾಗಿ ನಾದಿರ್ತೀವಲ್ಲ ಸರ್, ಅದಕ್ಕೆ ಸಾಫ್ಟ್ ಆಗ್ಬೇಕು. ಅದು ಸೊ ಅದು ಫುಲ್ ಬೈಂಡ್ ಆಗುತ್ತೆ, ಹಿಟ್ಟು ಚೆನ್ನಾಗಿ ಬೈಂಡ್ ಆಗಿ ಸಾಫ್ಟ್ ಆಗೋದ್ರಿಂದ. ಇಲ್ಲಾಂದ್ರೆ ರಫ್ ಆಗಿರುತ್ತೆ. ಹೌದು, ಇಲ್ಲಾಂದ್ರೆ ರಫ್ ಆಗುತ್ತೆ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಮಾಡಕ್ ಇದು ಮಾಡಬಾರ್ದು. ಒಂದು 10 ಮಿನಿಟ್ಸ್ ಅಟ್ಲೀಸ್ಟ್ ಬಿಡಬೇಕು. ಜಲ್ದಿ ಅಂದ್ರೂ ಒಂದು 10 ಮಿನಿಟ್ಸ್ ಬಿಡಬೇಕು. ಓಕೆ. ಕ್ರ್ಯಾಕ್ ಆಗಲ್ಲ ಮತ್ತೆ ಇದು ಸ್ಟಫ್ ಕೂಡ ಆಚೆ ಬರಲ್ಲ. ಚಿಕ್ಕ ಮಕ್ಕಳು ಇದು ನೋಡ್ಕೊಂಡು ಮಾಡ್ಬೋದು. ಮಕ್ಕಳು ಕೂಡ ಈಸಿಯಾಗಿ ಮಾಡ್ಬೋದು ಸರ್, ಬಟ್ ಈ ಶೇಪ್ ಬರಲ್ಲ. ಪರವಾಗಿಲ್ಲ ಸರ್,
ಅಭ್ಯಾಸ ಆಗ್ತಾ ಆಗ್ತಾ ಆಸ್ ಯು ಲರ್ನ್ ಮೇಕಿಂಗ್ ಇಟ್ ಯು ವಿಲ್ ಆಲ್ಸೋ ಬಿಕಮ್ ಪರ್ಫೆಕ್ಟ್ ಒನ್ ಡೇ. ಎಷ್ಟು ವಯಸ್ಸಿಂದ ನೀವು ಇದು ಅಡಿಗೆ ಮಾಡ್ತೀರಾ? ದಿಸ್ ಇಸ್ ಮೈ ಹಾಬಿ ಸರ್. ಕುಕಿಂಗ್ ಇಸ್ ಮೈ ಹಾಬಿ. ನಾನು ಯೂಶಲಿ ನಾನು ಎಲ್ಲೇ ಹೋದ್ರು ನಮ್ ದೊಡ್ಡಮ್ಮ ಇಸ್ ಮೈ ಇನ್ಸ್ಪಿರೇಷನ್. ಓಕೆ, ಐ ಕೀಪ್ ಅಬ್ಸರ್ವಿಂಗ್. ನಾನು ಯೂಶಲಿ ಅಬ್ಸರ್ವ್ ಮಾಡ್ತೀನಿ ಅವ್ರು ಏನ್ ಮಾಡ್ತಾರೆ. ಸೊ ಅಬ್ಸರ್ವೇಷನ್ ಅಲ್ಲಿ ಐ ವಿಲ್ ಲರ್ನ್ ಲಿಟಲ್ ಬಿಟ್ ಅಂಡ್ ಆಫ್ಟರ್ವರ್ಡ್ಸ್ ಐ ಆಸ್ಕ್ ದೆಮ್ ಹೇಗ್ ಮಾಡೋದು ಏನ್ ಮಾಡೋದು ಅಂತ. ನಮ್ಮಮ್ಮ ನಮ್ ದೊಡ್ಡಮ್ಮ ಅಲ್ಲ, ದೇ ಆರ್ ವೆರಿ ಗುಡ್ ಕುಕ್ಸ್. ಸೊ ಅವರು ಮಾಡೋ ರೀತಿನೇ ನನಗೆ ಒಂದು ಮೋಟಿವೇಶನ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಸ್ವಲ್ಪ ಕಷ್ಟ ಇತ್ತು ಅಲ್ವಾ? ಹೌದು ಸರ್, ಎಲ್ಲರಿಗೂ ಕಷ್ಟ ಆಗುತ್ತೆ ಸರ್. ಯಾರೇ ಆಗ್ಲಿ ಸ್ಟಾರ್ಟಿಂಗ್ ಪರ್ಫೆಕ್ಟ್ ಆಗಲ್ಲ. ಸೊ ಯು ಆಸ್ ಯು ಕೀಪ್ ಡೂಯಿಂಗ್ ಇಟ್, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ನಿಮ್ಗೆ ಇದು ನೀಟಾಗಿ ಬರುತ್ತೆ. ನಿಮಗೆ ಶೇಪ್ ಆಗ್ಲಿ, ಒಂದು ಇದು ಸಾಫ್ಟ್ನೆಸ್ ಆಗ್ಲಿ, ಏನೋ ಇದಾಗ್ಲಿ ಮಾಡ್ತಾ ಮಾಡ್ತಾ ಬರುತ್ತೆ. ಓಕೆ. ಆಯಿಲ್ ಕೂಡ ಇದಕ್ಕೆ ನೀವು ಮಕ್ಕಳಿಗೆ ಬಟರ್ ಹಾಕಿ, ಅದರ್ವೈಸ್ ಗೀ, ಯೂಸ್ ಗೀ. ತುಪ್ಪನು ತುಂಬಾ ಒಳ್ಳೇದು ಮೈಗಲ್ವಾ. ಸೊ ವಿ ಕ್ಯಾನ್ ಯೂಸ್ ಗೀ ಆಲ್ಸೋ. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಆಕ್ಚುಲಿ ಹಾಟ್ ಪರೋಟ ಸರ್ವ್ಡ್ ವಿತ್ ಬಟರ್ ಇಸ್ ವೆರಿ ವೆರಿ ಬೆಸ್ಟ್ ಕಾಂಬಿನೇಷನ್. ಕಾಂಬಿನೇಷನ್ ಬೆಸ್ಟ್ ಅಂತ ಅದಕ್ಕೆ. ಇವನ್ ಫಾರ್ ಅದರ್ ಪರೋಟ ನಾನು ಮಾಡಿದ್ನಲ್ಲ, ಮೇಥಿ ಪರೋಟ, ಅದಕ್ಕೂ ಅಷ್ಟೇ. ಪುಟ್ ಹಾಟ್ ಪರೋಟ ವಿತ್ ಲಿಟಲ್ ಬಿಟ್ ಆಫ್ ಬಟರ್, ಸ್ಮೇರ್ ಮಾಡಿ, ಜಸ್ಟ್ ರೋಲ್ ಇಟ್ ಅಂಡ್ ಗಿವ್ ಇಟ್. ಯು ಕ್ಯಾನ್ ಈಟ್. just like that we can eat. Just like that we can eat. ಪನ್ನೀರ್ ರೋಲ್. ಪನ್ನೀರ್ ರೋಲ್ ಅಂತ ಕೊಟ್ಬಿಟ್ರೆ ಬೇಕಾದ್ರೆ ಅದಕ್ಕೆ ಸ್ವಲ್ಪ ಏನಾದ್ರು ಅಡಿಷನಲ್ ಕುಕುಂಬರ್ ಏನಾದ್ರು ಹಾಕಿ ರೋಲ್ ಮಾಡಿ, ಮಿಯೋನೀಸ್ ಹಾಕೋದು, ಸಾಸ್ ಹಾಕಿ ತಿನ್ನೋದು, ರೋಲ್ ಮಾಡಿ ಕೊಟ್ಕೊಂಡು ನೀಟಾಗಿ ತಿಂತಾರೆ. ಇಲ್ಲಾಂದ್ರೆ ನಮ್ಮ ಜ್ಯೇಷ್ಠ ಮಾಮ್ಗೆ ಯಾರು ಕುತ್ಕೊಳಕ್ಕಾಗಲ್ಲ. ನಾವು ತಗೊಂಡೋಗಿ ದಾನ ಧರ್ಮಕ್ಕೆ ಕೊಡ್ಬೇಕು. ಇವಾಗ ಅವ್ರಿಗೆ ರೆಸ್ಟ್ಲೆಸ್ ಆಗೋಗ್ಬಿಡ್ತಾರೆ. ಫಸ್ಟ್ ಎಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಸೆಂಟ್ರಲ್ಲಿ ಲಟ್. ಇದಕ್ಕೆ ಇವಾಗ ಡಿವೈಸ್ ಒಂದು ಬಂದಿದೆಯಲ್ಲ, ಏನು ಸರ್? ಅದು ರೋಟಿ ಮೇಕರಾ? ರೋಟಿ ಮೇಕರ್, ಎಸ್ ಸರ್. ಯಾರಿಗೆ ಕಷ್ಟಪಡಕ್ಕೆ ಇಷ್ಟ ಇರಲ್ವೋ ಈಸಿಯಾಗಿ ಅಂದ್ರೆ ಸರ್, ಅದು ಒಂದೇ ಸೈಜ್, ಯೂನಿಫಾರ್ಮ್ ಸೈಜ್. ವಿ ಕ್ಯಾನ್ ವೇರಿ ಇನ್ ಅವರ್. ನಮ್ಗೆ ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಾ, ವಿ ಕ್ಯಾನ್ ವೇರಿ. ಚಿಕ್ಕ ಮಗುಗೆ ಚಿಕ್ಕದು, ದೊಡ್ಡವರಿಗೆ ದೊಡ್ಡದು ಕಸ್ಟಮೈಸೇಷನ್ ಮಾಡಬಹುದು. ವಿ ಕ್ಯಾನ್ ಡೂ ಮ್ಯಾನ್ಯುವಲ್. ನೋ, ಮ್ಯಾನ್ಯುವಲ್ ಅಲ್ಲಿ ಎಲ್ಲ ಆಗ್ಬೋದು ಸರ್. ಮನೇಲಿರೋ ಮಕ್ಳಿಗೆ ಇಷ್ಟ, ಅಮ್ಮ ನನಗೆ ಅಂತ ಸ್ಪೆಷಲ್ ಮಾಡಿ ಅಂದ್ರೆ ಅವ್ರಿಗೆಲ್ಲ ಮಷಿನ್ ಮೇಡ್ ಸರ್. ಅದು ಅಷ್ಟೇ ಈಸಿಯಾಗಿ ಏನು ಮಾಡಬಹುದು, ಅದು ನೋಡ್ತಾರೆ ಸರ್. ಇಟ್ ಇಸ್ ಬಿಕಾಸ್ ಆಫ್ ಸ್ವಿಗ್ಗಿ ಅಂಡ್ ಝೊಮ್ಯಾಟೊ. ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದು ಅವ್ರಿಗೆ ಧೈರ್ಯ. ಅದು ಅರ್ಜೆಂಟ್ಗೆ ಓಕೆ, ಬಟ್ ಅದನ್ನೇ ನಂಬ್ಕೊಂಡಿದ್ರೆ ನಮ್ ಕಿಚನ್ಸ್ ಎಲ್ಲ ಮುಚ್ಚಬೇಕಾಗುತ್ತೆ. ನಮ್ಗೆ ಯಾಕೆ ನಮ್ಮ ಅಮ್ಮ ಇವಾಗ್ಲೂ ನಮ್ಗೆ ಬರ್ತಾರೆ ಅಂದ್ರೆ ಅವ್ರು ಮಾಡಿದ್ದು, ನಮ್ಮ ಅಮ್ಮ ಮಾಡಿದ್ದು, ಇದು ನಮ್ಮಮ್ಮ ಸ್ಪೆಷಲ್, ಇದು ನಮ್ಮ ಅಜ್ಜಿ ಮಾಡಿದ್ದು, ಇದೆಲ್ಲ ಬಾಂಡಿಂಗ್ ಇರುತ್ತೆ. ಈ ತರ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ತಿಂತಾ ಇದ್ರೆ ಸ್ಲೋ ಆಗಿ ಬಾಂಡಿಂಗ್ ಹೋಗ್ಬಿಡುತ್ತೆ. ವಿಲ್ ಬಿಕಮ್ ವೆರಿ ಮೆಟೀರಿಯಲಿಸ್ಟಿಕ್. ಅಷ್ಟೇ, ಮೆಟೀರಿಯಲಿಸ್ಟೇ ಆಗೋದು, ಇನ್ನೇನಿಲ್ಲ. ನಾವ್ ಯಾಕೆ ಇದೆಲ್ಲ ನಾವು ವರ್ಕಿಂಗ್ ವುಮೆನ್ ಆದ್ರೂ ಕೂಡ ರಿಸ್ಕ್ ತಗೊಂಡು ಈ ತರ ಬೇಗ ಎದ್ದು ಅವತ್ತು ಇದೆಲ್ಲ ಮಾಡ್ಬೇಕು ಅಂದ್ರೆ ಸ್ವಲ್ಪ ಬೇಗ ಎದ್ದು ಮಾಡ್ಬೇಕು. ಆ ಮಾಡಿರ್ತೀವಲ್ಲ, ಆ ಎಫರ್ಟ್ಗೆ ನಮ್ಮ ಮಕ್ಕಳು ನಮ್ಮನ್ನ ಬಂದು ಪ್ರೀತಿಯಿಂದ ಬರ್ತಾರಲ್ಲ, ಅಮ್ಮ ಇವತ್ತು ತುಂಬಾ ಚೆನ್ನಾಗಿತ್ತು, ನೀನ್ ಮಾಡಿ ಫ್ರೆಂಡ್ಸ್ ಇಷ್ಟಪಟ್ರು, ಅವಾಗ ನಮ್ಗೆ ಖುಷಿ ಆಗುತ್ತೆ. ಅದು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಬರೋದಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಮಾಡಿದ್ರೆ ನೋಡಿ, ಮೂರ್ ಆಯಿಲ್ ಅಲ್ಲ, ಸಾಫ್ಟ್ ಆಗಿದೆ ಅಂತ ಅರ್ಥ. ಖರ್ಚಿನ ತರ ಆಗುತ್ತೆ. ನೀವೇನ್ ಮಾಡಿದ್ರು ಏನೂ ಆಗಲ್ಲ. So finally our Paneer Parotta is ready. Paneer Parotta is ready. Children's favorite Paneer Parotta is ready. Very good. ತುಂಬಾ ಚೆನ್ನಾಗಿದೆ. Curd sir, plain curd with pickle. Okay, ಪನ್ನೀರ್ ಇರೋದ್ರಿಂದ ಮಕ್ಕಳು ಏನು ಕೇಳಲ್ಲ ಸರ್. Just they will roll and eat. They will roll and eat. Just taste ಮಾಡಿ ಸರ್, taste ಮಾಡಿ ಸರ್. Yummy. ಯಾಕಂದ್ರೆ ಸರ್ ಪನ್ನೀರ್ ಇರೋದ್ರಿಂದ, ಸೊ ನೋ ನೀಡ್ ಆಫ್ ಹ್ಯಾವಿಂಗ್ ಎನಿ ಸೈಡ್ ಡಿಶ್. ಅದೇ ನಾನು ಹೇಳಿದ್ನಲ್ಲ ಸರ್, ನಿಮ್ಗೆ ಅಕಸ್ಮಾತ್ ಯು ವಾಂಟ್ ಕಂಪಲ್ಸರಿ ಎನಿ ಸೈಡ್ ಡಿಶ್ ಅಂದ್ರೆ ಕರ್ಡ್ ಆರ್ ದಾಲ್, ಪ್ಲೇನ್ ದಾಲ್, ಪರ್ಪ್. ಸೊ ಅದನ್ನ ಹಾಕೊಂಡು ನೀವು ತಿನ್ನಿ. ಸ್ನಾಕ್ಸ್ಗೆ ಹುಡುಗರಿಗೆ ರೋಲ್ ತರ ಪನ್ನೀರ್ ಶೋರ್ ಸರ್, ಈವ್ನಿಂಗ್ ಟೈಮು ಮಾಡ್ಕೊಡ್ಬೋದು. ಇಟ್ ಕ್ಯಾನ್ ಬಿಕಮ್ ಅ ಡಿನ್ನರ್. ಇಟ್ಸ್ ಅ ಕಂಪ್ಲೀಟ್, ಎನಿ ಟೈಮ್ ವಿ ಕ್ಯಾನ್ ಮೇಕ್ ಇಟ್. ಬ್ರೇಕ್ಫಾಸ್ಟ್ ಆಗ್ಬೋದು, ಡಿನ್ನರ್ ಆಗ್ಬೋದು, ಸ್ನಾಕ್ ಟೈಮ್ ಆಗ್ಬೋದು, ಎನಿ ಟೈಮ್ ಯು ಕ್ಯಾನ್ ಯೂಸ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್.